ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಆರಲ್ಲು ಮತ್ತು ಕಡೆಯಲ್ಲಿ ಎತ್ಕೊಳ್ಳೋದು ಕಾಂಪಿಟೇಷನ್ನು. ಆರಲ್ಲಿ ಎತ್ಕೊಳ್ಳಲ್ಲಿ 10 ಜೊತೆ ಬಂದಿದ್ದು, ಕಡೆಯಲ್ಲಿ ಎತ್ಕೊಳ್ಳಲ್ಲಿ 52 ಜೊತೆ ಬಂದಿದ್ದು. ಅಂದರೆ ಕಡೆಯಲ್ಲಿ ಎತ್ಕೊಳ್ಳಲೇ ಅತಿ ಹೆಚ್ಚು ಬಂದಿದ್ದವು. ಸೊ ನೋಡ್ಬೋದು, ಇವೆಲ್ಲ ಆರಲ್ಲಿವು 10 ಜೋಡಿ ಬಂದಿದ್ದು. 10 ಜೋಡಿಲಿ 5 ಪ್ರೈಸ್ ನೋಡೋದು. ಎಲ್ಲ ಒಳ್ಳೊಳ್ಳೆ ಎತ್ತುಗಳೇ, ಆರಲ್ಲಿ ಎತ್ತುಗಳು, ಬಟ್ ಕಡಿಮೆ ಜೊತೆ ಬಂದಿದ್ದು. ಎಲ್ಲ ಕೆಟಗರಿಗೂ ಇವು ಕಮ್ಮಿ. ಎಲ್ಲ ಕೆಟಗರಿಲೂ ಒಂದು 20-30 ಜೊತೆ ಆ ಥರ ಬಂದಿದ್ದರೆ, ಇದರಲ್ಲಿ ಒಂದು 10 ಜೊತೆ ಅಷ್ಟೇ ಬಂದಿದ್ದು. ನೋಡ್ಬೋದು, ಇವು ಎತ್ತುನ್ ಸೀನಪ್ಪ ಅವ್ರದ್ದು ಎತ್ತುಗಳು. ಮುಡುಕ್ತೆರೆಲೆಲ್ಲ 4 ಕಲ್ಲಲ್ಲಿದ್ದೋ, ಇವಾಗ 6 ಬಂದಿದ್ದಾವೆ. ಸಿಹಳ್ಳಿ ಜಟ್ರಲ್ಲಿ ತುಂಬ ಚೆನ್ನಾಗಿದ್ದವು ಅವು ಎತ್ತುಗಳು ಕೂಡ. ಹೌದು, ಇವು ಒಳ್ಳೆ ಎತ್ತು ಎಲ್ಲ ಬಂದಿದ್ದಾವೆಲ್ಲ. ಆಲ್ಮೋಸ್ಟ್ ಒಳ್ಳೆ ಎತ್ತುಗಳೇ ಬಂದಿದ್ದು. ಕಾಂಪಿಟೇಷನ್ ತುಂಬ ಟಫ್ ಆಗಿತ್ತು. ಇದು ಪ್ರಕಾಶ್ ಅವ್ರದ್ದು, ಕೆನ್ನಾಳು ಪ್ರಕಾಶ್ ಅನ್ಸುತ್ತೆ ಇವರು. ನೋಡ್ಬೋದು, ತುಂಬ ಚೆನ್ನಾಗಿದ್ದಾವೆ ಇವು ಎತ್ತು. ಹಾಗೆ ಇವೊಂದು ಜೋಡಿ. ಸೊ ಇಷ್ಟು 10 ಪೇರಲ್ಲೂ ಕೂಡ ಅವರು ಸೆಲೆಕ್ಟ್ ಮಾಡಿ ಫಿಲ್ಟರ್ ಮಾಡಿ ಅವರು ಒಂದು 6 ಜೋಡಿನ ಒಂದು ಸೈಡ್ ನಿಲ್ಲಿಸ್ಕೊಂಡಿದ್ರು. ಆ 6 ಜೋಡಿಲಿ 5 ಪ್ರೈಸ್, ಅಂದರೆ ಬೆಸ್ಟ್ ಆಫ್ 5. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಆ ಥರ ಏನಿಲ್ಲ, 5 ಕೂಡ ಸಮ. ಹೌದೆಲ್ಲ ಒಳ್ಳೊಳ್ಳೆ ಸೈಜ್ ಇರುವಂಥ ಎತ್ತುಗಳು. ಇವತ್ತಲ್ಲಿ ಕೆಲಸ ಕೂಡ ಮಾಡ್ತಾರೆ, ಹಾಗೆ ಶೋಕಿಗೂ. ಜಾತ್ರೆ ಒಂದು 3 ತಿಂಗಳು ನನಗೆ ಇವಕ್ಕೂ ಕೂಡ ರೆಸ್ಟ್ ಕೊಡ್ತಾರೆ. ಅಂದರೆ ಕೆಲಸ ಎಲ್ಲ ಮಾಡೋದು ನಿಲ್ಲಿಸಿ ಬರೀ ಮೇಯ್ಸೋದಷ್ಟೇ ಅವಾಗ ಕೆಲಸ ಅವ್ರದ್ದು. ಜಾತ್ರೆಗೆ ಪ್ರಿಪೇರ್ ಮಾಡ್ತಾರೆ ಚೆನ್ನಾಗಿ. ಸೊ ಈಗ ನೋಡ್ಬೋದು, ಈ ಒಂದು 6 ಪೇರು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದಾರೆ ಎತ್ತುನ್ ಸೀನಪ್ಪ ಅವ್ರದ್ದು. ಮತ್ತು ಅದ್ರ ಪಕ್ಕದಲ್ಲಿ ಒಂದು ಜೋಡಿ, ಮತ್ತು ಈ ಕಡೆ ಒಂದು 4 ಜೋಡಿ ಇದ್ದಾವೆ. ಹೌದು, ಈ ಪೇರು, ಮತ್ತು ಅದ್ರ ಪಕ್ಕದ ಒಂದು ಜೋಡಿ, ಮತ್ತು ಕೊನೆಯಲ್ಲಿರುವಂಥ 2 ಜೋಡಿ, ಇವು 6 ಜೋಡಿ ಕೂಡ ಫಿಲ್ಟ್ರ್ ಮಾಡಿ ಮಡಿಕೊಂಡಿರೋದವರು, ಅಂದರೆ ಫೈನಲ್ ಲಿಸ್ಟ್ಗೆ. ಸೊ ಇವನ್ನ ವಾಕಿಂಗ್ ಬಿಡಿಸಿ ನೋಡ್ತಾರೆ, ಕಾಲು ಎಲ್ಲ ಹೇಗಿದೆ ಅಂತ ಕರೆಕ್ಟಾಗಿ. ಅದಾದಮೇಲೆ ಫೈನಲ್ ಮುಗಿಯುತ್ತೆ. ಅದು ಎಲ್ಲದಕ್ಕೂ ಕೂಡ ಪಾಯಿಂಟ್ಸ್ ಇರುತ್ತೆ. 10ಕ್ಕೆ ಎಷ್ಟು ಪಾಯಿಂಟ್ ಬರುತ್ತೋ ಆ ಲೆಕ್ಕ. ಹೌದು, ಈಗ ವಾಕಿಂಗ್ ಸ್ಟಾರ್ಟ್ ಆಯಿತು. ಸೊ ಈ ಥರ ವಾಕಿಂಗ್ ಬಿಡ್ತಾರೆ ಇವತ್ತಲ್ಲೂ ಕೂಡ. ಕಾಲೆಲ್ಲ ನೀಟಾಗಿ ಇಡಬೇಕು. ಸೊ ಅದು ಕುಂಟುತ್ತಾ ಏನು ಎಲ್ಲ ಚೆಕ್ ಮಾಡ್ತಾರೆ. ಎಲ್ಲದಕ್ಕೂ ಕೂಡ ಪಾಯಿಂಟ್ಸ್ ಇರುತ್ತೆ. ಎಲ್ಲ ಪಾಯಿಂಟ್ಸು ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಓವರಾಲ್ ಯಾವುದಕ್ಕೆ ಜಾಸ್ತಿ ಪಾಯಿಂಟ್ಸ್ ಬರುತ್ತೋ ಆ ಎತ್ತುಗಳೇ ವಿನ್ ಅಂತ. ಈ ರೀತಿ ಎತ್ತುಗಳು ಹೊಡೆಯೋದು ಕೂಡ ಒಂದು ಕಲೆ ಅದು. ಸೊ ಎಲ್ಲರೂ ಕೂಡ ಹೊಡೆಯೋಕ್ಕಾಗಲ್ಲ. ರೈತರುಗಳೆಲ್ಲ ಹೊಡಿತಾರೆ, ಬಟ್ ಬೇರೆಯವ್ರು ಯಾರಿಗೂ ಅಷ್ಟು ಗೊತ್ತಾಗಲ್ಲ. ಸೊ ತುಂಬ ಚೆನ್ನಾಗಿ ಹೊಡಿಬೇಕು ಅಂದರೆ ಅದು ಎಕ್ಸ್ಪೀರಿಯೆನ್ಸೇ ಇರಬೇಕು ಅವ್ರಿಗೆ. ಏಕೆಂದರೆ ಪೆಂಡಲೆಲ್ಲ ಹಾಕಿರ್ತಾರೆ, ಹೊಸ ಜನರುಗಳು ಇರ್ತಾರೆ. ಸೊ ಅವ್ರ ಮುಂದೆ ಎಲ್ಲ ಸ್ವಲ್ಪ ದನಗಳು ಎದುರೋ ಚಾನ್ಸ್ ಇರುತ್ತೆ. ಹಂಗಾಗಿ ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಅದು ಗೊತ್ತಾಗುತ್ತೆ. ಅದು ಆ ಕಡೆ ಈ ಕಡೆ ಅಡ್ಡ ದಿಡ್ಡಿ ಹೋಗುತ್ತಿದ್ರೆ ಅದನ್ನ ಹಗ್ಗ ಹಿಡ್ಕೊಂಡು ಸರಿ ಮಾಡ್ಕೊಳ್ತಾರೆ ಅವರು. ಚೆನ್ನಾಗಿ ನಡೆಸ್ತಾರೆ ಈ ಥರ. ಸೊ ಇದೆಲ್ಲ ಇರೋದು ರೈತರಿಗೆ ಟ್ಯಾಲೆಂಟು, ಇನ್ಯಾರಿಗೂ ಇಲ್ಲ. ಸೊ ಇದಾದಮೇಲೆ ಕಡೆಯಲ್ಲಿ ಎತ್ಕೊಳ್ದು ಕೂಡ ತೋರಿಸಿದ್ದೀನಿ. ಎಷ್ಟು ಜೋಡಿ ಬಂದಿತ್ತು ಅಷ್ಟು ಕೂಡ ತೋರಿಸಿದ್ದೀನಿ. ಸೊ ಆ ವಿಡಿಯೋ ಕೂಡ ನೋಡಿ. 52 ಜೋಡಿ, ಎಲ್ಲ ಕೂಡ ದೊಡ್ಡ ದೊಡ್ಡ ಸೈಜ್ ಎತ್ತುಗಳೇ. ಕಡೆಯಲ್ಲಿ ಎತ್ಕೊಂಡ್ರೆ ಎಲ್ಲ ಗೊತ್ತಿರುತ್ತೆ, ದೊಡ್ಡ ಎತ್ತುಗಳು. ಒಂದಕ್ಕಿಂತ ಒಂದು ಎತ್ತು ದೊಡ್ಡ ಸೈಜಲ್ಲಿದ್ದು. ಅದರಲ್ಲೂ ಕೂಡ ಅಷ್ಟೇ 5 ಅಥವಾ 8 ಪ್ರೈಸ್ ಇತ್ತು ಅದರಲ್ಲಿ, 52 ಜೋಡಿಲಿ. ಸೊ ಅದು ತುಂಬ ಟಫ್ ಕಾಂಪಿಟೇಷನ್ ಅಂದರೆ, ಯಾಕೆಂದರೆ 52 ಜೋಡಿಲಿ ಫಿಲ್ಟ್ರ್ ಮಾಡಿ 8 ಪೇರ್ ಸೆಲೆಕ್ಟ್ ಮಾಡಬೇಕಂದ್ರೆ ಅದು ತುಂಬ ಕಷ್ಟ. ಅದು ಯಾಕೆಂದರೆ ಎಲ್ಲ ಎತ್ತುಗಳು ಕೂಡ ದೊಡ್ಡ ಎತ್ತೆ ಮತ್ತು ಎಲ್ಲ ಒಳ್ಳೆ ಎತ್ತುಗಳು ಇರ್ತವೆ. ಅವತ್ತರಲ್ಲಿ ಒಂದೊಂದು ಪಾಯಿಂಟಲ್ಲಿ ಫಿಲ್ಟ್ರ್ ಮಾಡಬೇಕು ಅವನ್ನ.
ಹೌದು, ಈ ವಿಡಿಯೋಗಳಾದಮೇಲೆ ನೆಕ್ಸ್ಟ್ ಬರೋವಂಥ ವಿಡಿಯೋಗಳೆಲ್ಲ ಅವ್ರದ್ದು ಇಂಟರ್ವ್ಯೂ ಮಾಡಿರುವಂಥ ವಿಡಿಯೋಗಳು. ಸರ್ ಎಲ್ಲ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವ ಊರು ಮತ್ತು ಎತ್ತುಗಳಿಗೆ ಏನು ವಯಸ್ಸಾಗಿದೆ, ಬೆಲೆ ಏನು, ಏನೇನು ಮೇವು ತಿಂಡಿ ಕೊಟ್ಟು ಮೇಂಟೈನ್ ಮಾಡ್ತಾರೆ ಅವ್ರ ಜಾತ್ರೆ ಟೈಮಲ್ಲಿ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ವಿಡಿಯೋಗಳು ಇದ್ದಾವೆ. ಫಸ್ಟ್ ಈ ಕಾಂಪಿಟೇಷನ್ದಾದಮೇಲೆ ನೆಕ್ಸ್ಟು ಇಂಟರ್ವ್ಯೂ ಮಾಡಿರುವಂಥ ವಿಡಿಯೋಗಳು ಬರ್ತವೆ. ಸೊ ಆ ವಿಡಿಯೋಗಳನ್ನ ಕೂಡ ನೋಡಿ, ಮಿಸ್ ಮಾಡಿದೆ. ತುಂಬ ವಿಡಿಯೋಗಳಿದ್ದಾವೆ ಅದು ಕೂಡ. ಹಾಗೆ ಅದರಲ್ಲಿ ಜಾತ್ರೆಗಳಲ್ಲಿ ಆಗುವಂಥ ಮೋಸ ಅಂದರೆ ಅವ್ರ ಕಡೆಯವ್ರಿಗೆ ಪ್ರೈಸ್ ಮಾಡ್ಕೊಳ್ಳೋದು, ಬೇಕು ಅಂತಲೇ ಪ್ರೈಸ್ ಕೊಡದೇ ಇರುವಂಥದ್ದು, ಆ ಥರ ಎಲ್ಲ ಮಾಡಿರೋದ್ರ ಬಗ್ಗೆಯೂ ಕೂಡ ತುಂಬ ರೈತರುಗಳು ಮಾತಾಡಿದ್ದಾರೆ. ಅದನ್ನು ಕೂಡ ವಿಡಿಯೋಗಳು ನೋಡಿ. ಈಗ ಕಡೆಯಲ್ಲಿ ಎತ್ತುಗಳದು ಸ್ಟಾರ್ಟ್. ಈಗ ವಿಡಿಯೋ ನೋಡ್ಬೋದು, ಇಲ್ಲಿಂದ ಕಡೆ ಎತ್ತುಗಳು ನೋಡ್ತೀವಿ, ಎಲ್ಲ ಕಡೆಯಲ್ಲಿ ಎತ್ತುಗಳೇ ನೋಡ್ಬೋದು ಯಾವ ಹೈಟ್ ಇದ್ದಾವೆ ಅಂತ. ಇವು ಬನ್ನೂರು ಡಾಕ್ಟರ್ ರಾಹುಲ್ ಗೌಡ ಅವ್ರದ್ದು. ಇವರವೇ 2-3 ಪೇರ್ ಇದ್ದಾವೆ. ಇವು ಕೂಡ ಒಂದು ಜೊತೆ ಒಳ್ಳೆ ದೊಡ್ಡ ಎತ್ತೆ ನೋಡೋದು. ಇವು ದೊಡ್ಡ ಸೈಜ್ ಇದ್ದಾವೆ. ಇದ್ರ ಪಕ್ಕದಲ್ಲಿರೋವು ಇವಂತೂ ಅತಿ ದೊಡ್ಡ ಸೈಜ್ ಇರುವಂಥವು. ಎಲ್ಲ ಎತ್ತಿಗಿಂತ ಅಂತಲ್ಲ, ಇರೋದ್ರಲ್ಲಿ ದೊಡ್ಡ ಸೈಜ್ ಇದ್ದಾವೆ ಇವು. ಕಡೆಯಲ್ಲಿ ಎತ್ಕೊಳ್ಳಂದ್ರೆ ಸೈಜ್ ಇರುವಂಥ ಎತ್ತಂತ. ಹಾಗೆ ಎಲ್ಲರೂ ಕೂಡ ದೊಡ್ಡ ಎತ್ತು ಅನ್ನೋದಕ್ಕಿಂತ ಜೊತೆಗೆ ಒಂದೊಂದು ಹೆಣ್ಣಸು ಸಾಕೋದು ಒಳ್ಳೆಯದು. ಯಾಕೆಂದರೆ ಹೆಣ್ಣಸು ಇಲ್ಲ ಅಂದರೆ ನೆಕ್ಸ್ಟ್ ಮುಂದಿನ ಜನ್ರೇಷನ್ಗೆ ಕರುಗಳೇ ಇರೋಲ್ಲ. ಸೊ ಹಾಗಾಗಿ ಹೆಣ್ಣಸುಗಳು ಕೂಡ ಇಂಪಾರ್ಟೆಂಟು. ಒಂದೊಂದು ಹಸು ಸಾಕಿ ಒಂದೊಂದು ಕರು ಹಾಕ್ಸಿದ್ರೆ ನೆಕ್ಸ್ಟು ಜನ್ರೇಷನ್ಗೆ ಅಂದರೆ ನೆಕ್ಸ್ಟು ಅವು ದೊಡ್ಡ ಎತ್ತಿಗೆ ಕರುಗಳು ಸಿಗ್ತವೆ. ಎಲ್ಲ ದೊಡ್ಡ ಎತ್ತು ಅಥವಾ ರೇಸ್ಗೆ ಕರುಗಳು ಅಂತ ಮಾಡಿದ್ರೆ ಹೆಣ್ಣಸು ಯಾರು ಸಾಕಲಿಲ್ಲ ಅಂದರೆ ಕರುಗಳು ಪ್ರೊಡಕ್ಷನ್ ಬರೋಲ್ಲ. ಕರುಗಳು ಜಾಸ್ತಿ ಹುಟ್ಟದೇ ಇದ್ದಾಗ ಆಟೋಮೆಟಿಕ್ಕಾಗಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. 50,000 ಇರೋ ಕರು 1,00,000 ಆಗುತ್ತೆ ಅಷ್ಟೇ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋಗಳು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆನ. ವಿಡಿಯೋ ಚೆನ್ನಾಗಿತ್ತಾ ಅಥವಾ ಇನ್ನೇನಾದ್ರು ಇಂಪ್ರೂವ್ಮೆಂಟ್ ಬೇಕಾ ವಿಡಿಯೋಲಿ, ಮತ್ತು ಇನ್ನೂ ಇನ್ಫಾರ್ಮೇಷನ್ ಏನಾದ್ರು ಬೇಕಾ, ಬೇರೆ ಇನ್ಫಾರ್ಮೇಷನ್ನು ಅಂದರೆ ಹಸುಗಳು ರಿಲೇಟೆಡಾಗಿ. ಸೊ ಅದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ ಅದನ್ನು. ಇವು ಬೆಟ್ಟಳ್ಳಿ ದೇವರಾಜ್ ಅವ್ರದ್ದು ಎತ್ತುಗಳು. ಇವು ಕಡೆಯಲ್ಲಿ ಎತ್ತಿವು. ನೋಡೋದು ಎಷ್ಟು ಪೇರ್ಗಳು ತೋರಿಸಿದ್ದೀನಿ ಅಂತ. 52 ಜೋಡಿ. ಯಾವ ಕೂಡ ಸಣ್ಣದ ಎತ್ತುಗಳಿಲ್ಲ. ಕಡೆಯಲ್ಲಿ ಎತ್ತುಗಳು ಎಲ್ಲ ದೊಡ್ಡ ಸೈಜವೆ. ಎಲ್ಲ ಮಿನಿಮಮ್ 6 ಅಡಿ ಹೈಟ್ ಇರುವಂಥ ಎತ್ತುಗಳೇ ಅವು. 6 ಅಡಿ 7 ಅಡಿ ಹೈಟ್ ಇರೋ ಎತ್ತುಗಳು ಇದ್ದಾವೆ. ಹೌದು. ಹಾಗೆ ಈಗ ನೆಕ್ಸ್ಟು ಕಗಲಿಪುರ ಮನು ಅವ್ರದ್ದು ದೊಡ್ಡ ಎತ್ತುಗಳಿದ್ದಾವೆ. ಅವು ಕೂಡ ಬರ್ತಾವೆ ನೆಕ್ಸ್ಟು. ಅವು ಕೂಡ ತುಂಬ ಒಳ್ಳೆ ಸೈಜ್ ಇದ್ದಾವೆ ಎತ್ತುಗಳು. ಹೌದು, ಯಾವ ಹೈಟ್ ಇದ್ದಾವೆ ಎತ್ತುಗಳು ಅಂತ ಎಲ್ಲ 6.5 ಅಡಿ 7 ಅಡಿ ಹೈಟು ಎಲ್ಲ ದೊಡ್ಡ ಸೈಜ್ ಎತ್ತುಗಳೇ ಇವು. ಯಾವ ಕೂಡ ಸಣ್ಣ ಪುಟ್ಟ ಎತ್ತುಗಳಿಲ್ಲ ಇಲ್ಲಿ. ಇಷ್ಟು ಜೋಡಿ ದೊಡ್ಡ ಎತ್ತುಗಳು ಬಂದಿದ್ದಾವಲ್ಲ ಅನ್ನೋದೇ ಒಂದು ಖುಷಿ. ಹಾಗೆಯೇ ಇನ್ನೊಂದೇನೆಂದರೆ ಹಸುಗಳು ಸಾಕಿದ್ರೆ ನೆಕ್ಸ್ಟ್ ಜನ್ರೇಷನ್ಗೂ ಇದೇ ಥರ ಒಳ್ಳೊಳ್ಳೆ ಕರುಗಳು ಸಿಗ್ತವೆ, ಒಳ್ಳೊಳ್ಳೆ ಕರುಗಳು ಹುಟ್ಟುತ್ತವೆ. ಇಲ್ಲ ಅಂದರೆ ಮುಂದೊಂದು ದಿನಗಳಲ್ಲಿ ಎತ್ತುಗಳು ಇಷ್ಟು ದೊಡ್ಡ ಎತ್ತುಗಳು ಸಿಗೋದೇ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದೊಂದು ಹಸು ಸಾಕಿ ಕರು ಹಾಕಿಸಿ. ಇವು ಕಗಲಿಪುರ ಮನು ಅವ್ರದ್ದು SMR ದೊಡ್ಡ ಎತ್ತುಗಳು ಇವು. ಹೌದು, ಇಷ್ಟು ಕೂಡ ಕಡೆಯಲ್ಲಿ ಎತ್ತುಗಳು.